ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 3. ಉತ್ತರಕಾಂಡ. ಪ್ರಥಮ ಸ್ಕಂದ. ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತ. ಅಧ್ಯಾಯ 3. ಶ್ರೀಪಾದ ಶ್ರೀವಲ್ಲಭರ ಇನ್ನಷ್ಟು ಬಾಲಲೀಲಾ ಪ್ರಸಂಗಗಳು. ಪೀಠಿಕಾಪುರ ವಾಸಿಗಳ ಒಟ್ಟಾರೆ ಪುಣ್ಯಪಾಪವು ಒಮ್ಮೆಲೆ ಫಲಿಸಿ ಶ್ರೀಪಾದ ಶ್ರೀವಲ್ಲಭರ ಜನನಕ್ಕೆ ಕಾರಣವಾಯಿತು. ಪುಣ್ಯಾತ್ಮರು ಅವರನ್ನು ಶ್ರೀ ದತ್ತನೆಂದು ಗುರುತಿಸಿ ಶುಭ ಫಲವನ್ನು ಹೊಂದುವರು. ಪಾಪಿಗಳು ಅವರನ್ನು ಗುರುತಿಸದೆ ಮತ್ತಷ್ಟು ಸಂಕಷ್ಟಕ್ಕೆ ಒಳಗಾಗುವರು. ಅಂಥ ದತ್ತಾವತಾರಿಯಾದ ಶ್ರೀಪಾದ ಶ್ರೀವಲ್ಲಭರು ಅಗ್ನಿಸ್ವರೂಪರು. ಅವರು ಧರಿಸುವುದು ಅಗ್ನಿವಸ್ತ್ರ. ಶ್ರೀಪಾದರು ಪವಿತ್ರವಾದ ಯೋಗಾಗ್ನಿ ಸ್ವರೂಪ. ಅವರ ಪಾದುಕೆಗಳ ಮಹಿಮೆಯನ್ನು ವರ್ಣಿಸಲು ಯುಗ ಯುಗಗಳು ಸಾಲದು. ವೇದೋಪನಿಷತ್ತುಗಳೂ ಕೂಡ ಶ್ರೀಪಾದರ ಮಹಿಮೆಯನ್ನು ವರ್ಣಿಸಲು ಕಷ್ಟ ಸಾಧ್ಯ. ಶ್ರೀ ದತ್ತನು ದತ್ತರೇ, ಅವರೇ ಶ್ರೀಪಾದರು. ಸೃಷ್ಟಿಯ ಅಣುರೇಣು ತೃಣವು ಅದಕ್ಕೆ ಸಾಕ್ಷಿಯಾಗಿ ನಿಂತಿದೆ. ಹೀಗಿರಲು ಒಂದು ದಿನ ಪೀಠಿಕಾಪುರ ವಿಚಿತ್ರ ಅವಧೂತ ಬರುನು. ಅವನನ್ನು ಕುರಿತು ಪೀಠಿಕಾಪುರದ ಜನರು ಸ್ವಯಂಭೂ ದತ್ತ ಎಲ್ಲಿದ್ದಾನೆಂದು ಕೇಳಿದರು. ಅದಕ್ಕೆ ಅವನು, ಸ್ವಯಂಭೂ ದತ್ತನು ಎಲ್ಲ ಪುಣ್ಯಕ್ಷೇತ್ರಗಳಲ್ಲೂ ಸ್ನಾನ ಮಾಡಿ ಏಲಾ ನದಿಯಲ್ಲಿದ್ದಾನೆ ಎಂದನು. ಆಗ ಗ್ರಾಮಸ್ಥರು ಏಲಾ ನದಿಯಲ್ಲಿ ಹುಡುಕಲು ಸ್ವಯಂಭೂ ದತ್ತನ ವಿಗ್ರಹ ಸಿಕ್ಕಿತು. ಅದನ್ನು ಒಂದು ಶುಭ ಮುಹೂರ್ತದಲ್ಲಿ ಸುಮತಿ ಮಹಾರಾಣಿಯು ಹಾಗೂ ಪತಿ ಅಪ್ಪಲರಾಜ ಶರ್ಮಾ ದಂಪತಿಗಳು ಕೂಡಿಕೊಂಡು ಆ ಸ್ವಯಂಭೂ ಮೂರ್ತಿಯನ್ನು ಪೀಠಿಕಾಪುರದಲ್ಲಿ ಪುನಃ ಪ್ರತಿಷ್ಠೆ ಮಾಡಿದರು. ಈ ಕಾರ್ಯವು ಆ ಅವಧೂತನ ಕೋರಿಕೆ ಮೇರೆಗೆ ನಡೆಯಿತು. ಆ ದಿನ ಬಾಪನಾರ್ಯರು ಅದೇ ಸಿದ್ಧನನ್ನು ಊಟಕ್ಕೆಂದು ಮನೆಗೆ ಕರೆದರು. ಅಂದು ಆ ಅವಧೂತನು ಬಾಪನಾರ್ಯರ ಮನೆಯಲ್ಲಿ ಶ್ರೀಪಾದ ಶ್ರೀವಲ್ಲಭರನ್ನು ದರ್ಶಿಸಿದ. ಆಗ ಬಾಲನಾದ ಶ್ರೀಪಾದರು ಅವನತ್ತ ನೋಡಿ ನಗಲು ಅವನು ಸಮಾಧಿ ಸ್ಥಿತಿಗೆ ಹೋಗುವನು. ಆಗ ಶ್ರೀಪಾದರು ಮತ್ತೆ ಅವನತ್ತ ದೃಷ್ಟಿ ಬೀರಿ, ಮಾಧವ, ನನಗೆ 16 ಸಂವತ್ಸರಗಳು ತುಂಬಿದಾಗ ನಿನ್ನ ಕೋರಿಕೆ ಮೇರೆಗೆ ಬುಕ್ಕರಾಯನು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿಸುವನು. ಹರಿಹರ ಬುಕ್ಕರಾಯನಿಗೂ ನೀನು ಜೊತೆಯಾಗಿರು. ನೀನು ಸಹೋದರನಾದ ಸಾಯಣಾಚಾರ್ಯನಿಗೆ ಬರುವ ದಿನಗಳಲ್ಲಿ ಗೋವಿಂದ ದೀಕ್ಷಿತ ಜನಿಸುವನು. ನಿನ್ನ ಸಹೋದರನಾದ ಸಾಯಣಾಚಾರ್ಯನಿಗೆ ಬರುವ ದಿನಗಳಲ್ಲಿ ಗೋವಿಂದ ದೀಕ್ಷಿತ ಜನಿಸುವನು. ಅವನೇ ನೀನಾಗಿ ನೀನು ತಂಜಾವೂರಿನ ಮಹಾಮಂತ್ರಿಯಾಗುವೆ. ಆಗ ಆ ಅವಧೂತ ಸಿದ್ಧನ ಕಣ್ಣುಗಳಿಂದ ಆನಂದ ಬಾಷ್ಪಗಳುದುರಲು ಅವನು ಆ ಬಾಲ ಶ್ರೀಪಾದನನ್ನು ಎತ್ತಿಕೊಳ್ಳಲು ಹೋಗುವನು. ಇದ್ದಕ್ಕಿದ್ದಂತೆ ಶ್ರೀಪಾದರು ಆ ಅವಧೂತನ ಪಾದಕ್ಕೆ ಎರಗುವರು. ಆಗ ಅವನು ಇದೇನು ವಿಚಿತ್ರವೆನ್ನಲು ಮೆಲ್ಲನೆ ಶ್ರೀಪಾದರು ಅವನನ್ನು ಕುರಿತು, ಹೇ ಅವಧೂತ ಸಿದ್ಧನೇ, ನೀನೇ ಶೃಂಗೇರಿ ಪೀಠವನ್ನು ಸೇರಿ ಗುರು ವಿದ್ಯಾರಣ್ಯ ನಾಮದಿಂದ ವಿಖ್ಯಾತಿ ಪಡೆದು ಮುಂದೆ ನಿನ್ನ ಶಿಷ್ಯ ಪರಂಪರೆಯಲ್ಲಿ ಮತ್ತೆ ನೀನೇ 3ನೇಯವನಾಗಿ ಕೃಷ್ಣ ಸರಸ್ವತಿ ಹೆಸರಿನಿಂದ ಜನಿಸುವೆ. ಆಗ ನನಗೆ ನೀನು ಕಾಶಿಯಲ್ಲಿ ಸನ್ಯಾಸ ದೀಕ್ಷೆ ಕೊಡುತ್ತೀಯ. ಅದಕ್ಕೆ ಕಾಶಿ ವಿಶ್ವೇಶ್ವರನು ಅನ್ನಪೂರ್ಣೆಯೇ ಸಾಕ್ಷಿ ಎಂದು ನುಡಿಯಲು ಅವನು ಬಹು ಆನಂದ ಪರವಶನಾಗುವನು. ಅಂದು ಆ ಅವಧೂತನು ಅವರ ಮನೆಯಲ್ಲಿ ಭಿಕ್ಷೆಯನ್ನು ಸ್ವೀಕರಿಸಿ ಮುಂದಿನ ಯಾತ್ರೆ ಕೈಗೊಳ್ಳುವನು. ಅತ್ತ ತಿರುಮಲದಾಸನು ಒಬ್ಬ ಮಡಿವಾಳನಾದರೂ ಸಜ್ಜನ ವ್ಯಕ್ತಿಯಾಗಿರುವನು. ಅವನು ಎಷ್ಟು ಒಳ್ಳೆಯವನಾಗಿದ್ದನೆಂದರೆ ಅವನ ಅಂತರ್ಬಾಹ್ಯಗಳು ಬೆಳ್ಳನೆ ಬೆಳಕಿನಂತೆ ಹೊಳೆಯುತ್ತಿದ್ದವು. ಅವನು ಬಾಪನಾರ್ಯರ ಮನೆತನಕ್ಕೆ ಮನೆಯ ಮಗುವಾಗಿದ್ದ. ರಾಜಮಾಂಬೆಯೂ ಕೂಡ ಅವನನ್ನು ಪ್ರೀತಿಯಿಂದ ಕಾಣುತ್ತಿದ್ದಳು. ತಿರುಮಲದಾಸನು ಸುಕೃತ ಕರ್ಮದಿಂದಾಗಿ ಮಡಿವಾಳದವನಾದರೂ ಬ್ರಹ್ಮಜ್ಞಾನ ಹೊಂದಿದ್ದ. ಅಂತೆಯೇ ಬಾಪನಾರ್ಯರ ಮಗಳಾದ ಸುಮತಿ ರಾಣಿಯನ್ನು ಅಪ್ಪಲರಾಜ ಶರ್ಮರಿಗೆ ಧಾರೆ ಎರೆದು ಕೊಡಲು ಮುಂದೆ ಇವರಿಗೆ ಒಂದರ ಮೇಲೊಂದು 2 ಗಂಡು ಮಕ್ಕಳಾಗುತ್ತವೆ. ಒಬ್ಬ ಹೆಳವನಾದರೆ ಇನ್ನೊಬ್ಬ ಅಂಗಹೀನನಾಗಿರುತ್ತಾನೆ. ಇಂಥ ಮಕ್ಕಳನ್ನು ಪಡೆದ ಸುಮತಿ ತಾಯಿಯು ಚಿಂತೆಯಲ್ಲಿರಲು ಅಚಾನಕ್ಕಾಗಿ ಆಕೆಯ ಮನೆಗೆ ಭಿಕ್ಷಾರ್ಥವಾಗಿ ಬಂದ ಭಿಕ್ಷುಕ ವೇಷದ ದತ್ತಾತ್ರೇಯನು ಮುಂದೆ ಆಕೆಗೆ ಮಗನಾಗಿ ಜನಿಸಿದ್ದು
ಅವನೇ ಶ್ರೀಪಾದರೆಂಬುವ ಸಂಗತಿಯನ್ನು ಜಿಜ್ಞಾಸುಗಳು ಹಿಂದಿನ ಅಧ್ಯಾಯದಲ್ಲಿ ಆಲಿಸಿದ್ದೀರಿ. ಹೀಗಿರಲು ತಿರುಮಲದಾಸನು ಬಾಲಕನಾದ ಶ್ರೀಪಾದರಿಗೂ ಬಹಳ ಪ್ರಿಯಕರನಾಗುತ್ತಾನೆ. ತಾತನ ಮೇಲೆ ಆಟವಾಡುವಾಗಲೆಲ್ಲ ತಿರುಮಲದಾಸನನ್ನು ಬಹಳ ಪ್ರೀತಿಯಿಂದ ನೋಡುತ್ತಾನೆ. ತನ್ನ ಮುದ್ದು ಮುದ್ದಾದ ಬಾಯಿಂದ ಬಾಲಕನಾದ ಶ್ರೀಪಾದರು ತಿರುಮಲದಾಸನನ್ನು ಕುರಿತು ತನ್ನ ತಾತನಿಗೆ, ತಾತ, ಬ್ರಾಹ್ಮಣನಾಗಲು ಬ್ರಹ್ಮಜ್ಞಾನ ಮುಖ್ಯ. ಬ್ರಹ್ಮಜ್ಞಾನ ಪಡೆದವರು ಯಾರಾದರೂ ಬ್ರಾಹ್ಮಣನಾಗಬಹುದು ಎನ್ನಲು ಬಾಪನಾರ್ಯರು ನೀನು ಹೇಳುವ ಮಾತು ಶುದ್ಧ ಸತ್ಯವಾಗಿದೆ ಮಗು ಎಂದು ಬಾಲಕನನ್ನು ಅಪ್ಪಿಕೊಂಡು ಮುದ್ದಿಸುತ್ತಾರೆ. ಈ ಮಾತು ಕಿವಿಯಾರೆ ಕೇಳಿದ ತಿರುಮಲದಾಸನು ಮನದಲ್ಲೇ ಸಂತಸಪಟ್ಟು ತಮ್ಮ ಶ್ರೀಪಾದರು ಸಾಕ್ಷಾತ್ ದತ್ತರೇ ಆಗಿರುವರೆಂದು ನುಡಿಯುತ್ತಾನೆ. ಮತ್ತೊಂದು ದಿನ ಬಾಪನಾರ್ಯರು ಶ್ರೀಪಾದರನ್ನು ಆಡಿಸುತ್ತಿದ್ದಾಗ ದಿಗಂಬರ ದಿಗಂಬರ, ಶ್ರೀಪಾದವಲ್ಲಭ ದಿಗಂಬರ ಎಂದು ಹಾಡುತ್ತಿದ್ದರು. ಇದನ್ನು ಅಲ್ಲೇ ಎದುರಿಗೆ ಕುಳಿತ ತಿರುಮಲದಾಸನು ಕೂಡ ದಿಗಂಬರ ದಿಗಂಬರ, ಶ್ರೀಪಾದವಲ್ಲಭ ದಿಗಂಬರ ಎಂದು ನುಡಿಯುತ್ತಿರಲು ಅತ್ತ ಬಾಲಮೂರ್ತಿಯಾದ ಶ್ರೀಪಾದರು ನರಸಿಂಹದತ್ತ ದಿಗಂಬರ ಎಂದು ತನ್ನದೇ ಆದ ದಾಟಿಯಲ್ಲಿ ನುಡಿಯುತ್ತಿದ್ದರು. ಇದರ ಅರ್ಥವೆಂದರೆ ಅವರು ತಾನು ಬರಲಿರುವ ಜನ್ಮದಲ್ಲಿ ನರಸಿಂಹ ಸರಸ್ವತಿಯಾಗಿ ಅವತಾರ ತಾಳುವೆ ಎನ್ನುವುದನ್ನು ಹೇಳುತ್ತಿದ್ದರು. ತದನಂತರ ಮತ್ತೆ ತನ್ನ ತೊದಲು ನುಡಿಯನ್ನು ಮುಂದುವರಿಸಿದ ಶ್ರೀಪಾದರು ಬಾಪನಾರ್ಯರನ್ನು ಕುರಿತು, ತಾತ, ನಾನು ನರಸಿಂಹ ಸರಸ್ವತಿಯಾಗಿ ಮರಾಠ ದೇಶದಲ್ಲಿ ಅವತರಿಸುವೆ. ಆಗ ತಿರುಮಲದಾಸನಿಗೂ ಅಲ್ಲಿಗೆ ಬರಲು ಹೇಳಿದ್ದೇನೆ. ಆ ನುಡಿಯನ್ನು ಕೇಳಿದ ತಾತನ ಬಾಯಿಂದ ಮಾತುಗಳು ಹೊರಡದಾದವು. ಅತ್ತ ತಿರುಮಲದಾಸನು ನಾನು ಯಾವಾಗ ಯಾವ ರೂಪದಲ್ಲಿ ಯಾವ ಜನ್ಮದಲ್ಲಿ ಹುಟ್ಟಿ ಬಂದರೂ ಕಾಪಾಡುವ ಜವಾಬ್ದಾರಿ ತಮ್ಮದಾಗಿದೆ ಎನ್ನಲು ಶ್ರೀಪಾದರು ನಾನೀಗ ನಿಮ್ಮಲ್ಲಿ ಬಾಲರೂಪವಾಗಿ ಕಾಣುತ್ತಿದ್ದೇನೆ ಅಲ್ಲವೇ ಎನ್ನುತ್ತಾ ಮತ್ತೆ ತಿರುಮಲದಾಸನನ್ನು ಕುರಿತು, ನೀನು ಮರಾಠ ದೇಶದಲ್ಲಿ ಗಾಡ್ಗ ಮಹಾರಾಜ ಎಂಬ ಹೆಸರಿನ ಮಡಿವಾಳನಾಗಿ ಹುಟ್ಟುವೆಯಾದರೂ ದೀನ ದಲಿತರ ಸೇವೆಯಿಂದ ಪುನೀತನಾಗುವೆ. ಆಗ ನಾನು ದಿಶಿಲಾ ಗ್ರಾಮದಲ್ಲಿ ಸಾಯಿಬಾಬಾ ಎಂಬ ಹೆಸರಿನಲ್ಲಿ ಜನಿಸಿ ಯವನ ವೇಷದಲ್ಲಿ ಸಮರ್ಥ ಸದ್ಗುರುವಾಗಿ ಪ್ರಸಿದ್ಧಿಯನ್ನು ಹೊಂದುವೆ. ನೀನು ಆಗ ನನ್ನಿಂದ ಅನುಗ್ರಹಿತನಾಗುವೆ. ಅಷ್ಟರಲ್ಲಿ ಸುಮತಿಯು ಶ್ರೀಪಾದರನ್ನು ಕೂಗಿ ಕರೆಯಲು ತಾತನು ವಾಸ್ತವ ಸ್ಥಿತಿಗೆ ಮರಳಿದನು. ಹೀಗೆ ಶ್ರೀಪಾದರ ಬಾಲಲೀಲೆಗಳೆಲ್ಲವೂ ಶ್ರೀಕೃಷ್ಣ ಲೀಲೆಗಳೇ ಆಗಿದ್ದವು. ಒಂದೊಂದು ಸಲ ಕಾಲಾಗ್ನಿ ಶಮನ ದತ್ತನಿಗೆ ನೈವೇದ್ಯಕ್ಕೆಂದು ಇಟ್ಟ ಹಾಲನ್ನು ಶ್ರೀಪಾದರು ಕುಡಿದು ಬಿಡುತ್ತಿದ್ದರು. ಮುಂದೊಂದು ದಿನ ತಿರುಮಲದಾಸನು ಶ್ರೀಪಾದರ ಕುರಿತು ತಾನು ಕಂಡದ್ದನ್ನೆಲ್ಲವೂ ಶಂಕರ ಭಟ್ಟನೆಂಬ ಕನ್ನಡ ಬ್ರಾಹ್ಮಣನಿಗೆ ಎಳೆ ಎಳೆಯಾಗಿ ವಿವರಿಸಿ ಶ್ರೀಪಾದರನ್ನು ಶ್ರೀಕೃಷ್ಣನಿಗೆ ಹೋಲಿಸಿ ಹೇಳುವಾಗ ಶ್ರೀಕೃಷ್ಣಾವತಾರವು ಯಾವಾಗ ಮುಗಿಯಿತು ಎಂಬ ಸಂಶಯವು ಶಂಕರ ಭಟ್ಟನಿಗೆ ಕಾಡುತ್ತದೆ. ಆಗ ಅಲ್ಲಿ ಒಂದು ವಿಚಿತ್ರ ಘಟನೆ ನಡೆಯುತ್ತದೆ. ಅದೇನೆಂದರೆ, ತಿರುಮಲದಾಸನು ನೈವೇದ್ಯಕ್ಕೆಂದು ಇಡಲ್ಪಟ್ಟ ಕಡಲೆಕಾಯಿಯು ಲೋಹವಾಗಿ ಪರಿವರ್ತನೆಗೊಂಡು ಅದರ ಮೇಲೊಂದು ಬಿಳಿ ಪತ್ರ ಮೂಡುತ್ತದೆ. ಆ ಪತ್ರದಲ್ಲಿ ಹೀಗೆ ಬರೆಯಲಾಗಿತ್ತು: ಶ್ರೀಕೃಷ್ಣ ನಿರ್ವಾಣವು ಕ್ರಿಸ್ತಪೂರ್ವ 3102 ಸಂವತ್ಸರ ಫೆಬ್ರವರಿ ತಿಂಗಳು 18ನೇ ತಾರೀಕು ರಾತ್ರಿ 2:27 ಇದು ಪ್ರಮಾದಿನಾಮ ಸಂವತ್ಸರ ಚೈತ್ರ ಶುದ್ಧ ಪಾಡ್ಯ ಶುಕ್ರವಾರ ಅಶ್ವಿನಿ ನಕ್ಷತ್ರವಾಗಿದೆ. ಹಾಗೆಯೇ ಶ್ರೀಕೃಷ್ಣನ ನಿರ್ವಾಣವಾದ ನಂತರ ಕಲಿಯ ಪ್ರವೇಶವಾಯಿತು ಎಂದು ಬರೆಯಲಾಗಿತ್ತು. ಹೀಗೆ ಶ್ರೀಪಾದರ ಕುರಿತು ತಿರುಮಲದಾಸನು ಅನೇಕ ವಿಷಯಗಳು ಶಂಕರ ಭಟ್ಟನೆಂಬ ಮೂಲ ಚರಿತ್ರಾಕಾರನಿಗೆ ಹೇಳಿ ಕೃತಾರ್ಥನಾದನು. ಮೊದಲ ಬಾರಿಗೆ ಸಂಸ್ಕೃತದಲ್ಲಿ ರಚಿಸಿ ಶ್ರೀಪಾದರ ಕೃಪೆಗೆ ಪಾತ್ರನಾದದ್ದನ್ನು ಮುಂದಿನ ಅಧ್ಯಾಯಗಳಲ್ಲಿ ಹೇಳಲಾಗಿದೆ ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.